ಬೇಕು ಬೇಕೇ ಬೇಕು ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಕಾರಣ ಏನೈತಿ ನಮಗ ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ಗಳು ಬೇಕು ಆಮೇಲೆ ಗೂಗಲ್ ಕ್ರೋಮ್ ಲ್ಯಾಪ್ಟಾಪ್ ಮತ್ತೆ ನಾವು ಪ್ರತಿ ಹಂತದೊಳಗೆ ಏನೈತಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಮತ್ತೆ ಸ್ಕ್ಯಾನರ್ ಪ್ರಿಂಟರ್ ತುಂಬಾ ಅವಶ್ಯಕತೆ ಇರ್ತೈತಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು अस्सलाम वालेकुम। फ्रीडम न्यूज में आपका इस्तकबाल है। मैं अब्दुल अजीज नकपल्ली। आइए आज मैं मिनी विधानसभा कॉर्पोरेशन में मौजूद हूँ। यहाँ पर तमाम तलाटी साहब यहाँ पर मौजूद हैं। इनकी मांगे क्या है, गवर्नमेंट से क्या कहना चाहते हैं, इन्हीं की ज़बान में सुनेंगे। ಈ ಗ್ರಾಮಾಡಳಿತಾಧಿಕಾರಿಗಳ ನಾವು ಈ ಮುಷ್ಕರ ಉದ್ದೇಶ ಏನಂತಂದ್ರೆ 4 ತಿಂಗಳಿಂದ ನಾವು 1ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ವಿ। ಅದೇ ತರ ಸರ್ಕಾರದಿಂದ ನಮಗೆ ಎಲ್ಲ ತರಹದ ಭರವಸೆ ಸಿಕ್ಕಿತ್ತು, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತೇಳಿ। ಇಲ್ಲಿವರೆಗೂ ನಮ್ಮ ಬೇಡಿಕೆಗಳು ಯಾವುದೇ ಈಡೇರಿದ್ದು ಕಂಡು ಬರಂಗಿಲ್ಲ। ಅದ ಕಾರಣ ನಾವು 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡು ಇವತ್ತು 6ನೇ ದಿನ ಆಗಿದೆ। ನಮ್ಮ ಬೇಡಿಕೆಗಳಂದ್ರೆ ಕನಿಷ್ಠದೊಳಗೆ ಕನಿಷ್ಠ ಬೇಡಿಕೆಗಳಿದಾವೆ, ಮೂಲಭೂತ ಸೌಕರ್ಯಗಳು, ಆಮೇಲೆ ನಮ್ಮ ತಾಂತ್ರಿಕ ನಮ್ಮ ಕಡೆಯಿಂದ ಕೆಲಸ ತಗೋತಾರ, ಹಿಂಗಾಗಿ ನಮಗೆ ತಾಂತ್ರಿಕ ವೇತನ ಬೇಕಾಗೈತಿ। ಆಮೇಲೆ ನಮ್ಮ ಕುರ್ಚಿ ಟೇಬಲ್ ಒಂದು ಸುಸಜ್ಜಿತವಾದ ಕೊಠಡಿ ಇಲ್ಲ ನಮ್ಮ ಗ್ರಾಮದೊಳಗೆ ಹೋದ್ರೆ, ಮತ್ತೆ ರಜಾ ದಿನಗಳಲ್ಲಿ ಕೆಲಸದ ಒತ್ತಡ ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆ ಇನ್ನಿತರ ನಮಗೆ ಬೇಡಿಕೆಗಳು ಅತ್ಯವಶ್ಯಕ ಇರುವುದರಿಂದ ನಾವು ಇಡೀ ರಾಜ್ಯ ವ್ಯಾಪ್ತಿ ಕೇಂದ್ರ ಸಂಘದ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಪ್ರಕಾರ ಏನೈತಿ ಎಂದು 2ನೇ ಹಂತದ 6ನೇ ದಿನದ ಮುಷ್ಕರಕ್ಕೆ ನಾವು ಕೈಗೊಂಡೇವೆ। ಇದರಿಂದ ನಮಗೆ ಅತಿ ತ್ವರಿತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ನಮ್ಮ ಈ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಮೂಲಕ ನಾವು ಈ ಮೂಲಕ ಕೇಳ್ಕೊತೇವೆ। ಬೇಡಿಕೆಗಳು ಏನೈತಿ, ಉತ್ತಮ ಗುಣಮಟ್ಟದ ಕುರ್ಚಿ ಟೇಬಲ್ಗಳು ಬೇಕು ನಮಗೆ। ಆಮೇಲೆ ನಮಗೆ ಈಗ ನಾವು ಮೊಬೈಲ್ದಲ್ಲಿ 27ರಿಂದ 30 ನಾವು ಆ್ಯಪ್ಗಳನ್ನ क्या है, हमें आ रहे हमारे काम की वजह से वापस जा रहे, इन स्ट्राइक बैठे हैं। मांगनी है, वो मांगनी अगर तुम्हें पूरी करे तो पब्लिक को आसान होता। ಕಾರ್ಯನಿರ್ವಹಿಸುವ ಕಾರಣ ಏನೈತಿ, ನಮಗೆ ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ಗಳು ಬೇಕು, ಆಮೇಲೆ ಗೂಗಲ್ ಕ್ರೋಮ್ ಲ್ಯಾಪ್ಟಾಪ್ ಮತ್ತೆ ನಾವು ಪ್ರತಿ ಹಂತದೊಳಗೆ ಏನೈತಿ ಕಂಪ್ಯೂಟರ್ ಮೂಲಕ ನಾವು ಪ್ರಿಂಟ್ ತೆಗೆದು ಕೆಲಸ ಇರುವುದರಿಂದ ನಮಗೆ ಉತ್ತಮ ಗುಣಮಟ್ಟದ ಗಣಕೀಕರಣ ಯಂತ್ರ ಮತ್ತೆ ಸ್ಕ್ಯಾನರ್ ಪ್ರಿಂಟರ್ ತುಂಬಾ ಅವಶ್ಯಕತೆ ಇರ್ತೈತಿ। ಆಮೇಲೆ ಸಂಯೋಜನೆ ಆ್ಯಪ್, ಗರುಡ ಆ್ಯಪ್ ಇತರೆ ಕೆಲಸಗಳಿಗಾಗಿ ಏನೈತಿ ಆಧಾರ್ ಶೇಡಿಂಗ್ ನಮಗ ಮೇಲೆ ರಜಾ ದಿನಗಳಲ್ಲಿ ಒತ್ತಡಗಳು ಬಹಳ ಬರತ್ತಾವು, ಹಿಂಗಾಗಿ ನಮ್ಮ ರಜಾ ದಿನಗಳಲ್ಲಿ ಒತ್ತಡಗಳನ್ನ ಕಡಿಮೆ ಮಾಡಬೇಕು। ನಾವು ಮುಖ್ಯವಾಗಿ ಬೇಕಾಗಿರೋದು ಅಂತರ್ಜಿಲ್ಲಾ ವರ್ಗಾವಣೆನೂ ಒಂದು ನಮ್ಗೆ ಅತಿ ಅವಶ್ಯಕ ಆಗೈತಿ। ಈಗ ಕೆಲವು ಗ್ರಾಮಾಡಳಿತ ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲಾ ಬೇರೆ ಬೇರೆ ತಾಲೂಕಿನಿಂದ ಬಂದು ಕಾರ್ಯನಿರ್ವಹಿಸ್ತಾ ಇರ್ತಾರ, ಅವ್ರ ಕುಟುಂಬದ ಏನೈತಿ ಒಂದು ನಿರ್ವಹಣೆ ಸಂಬಂಧ ಏನೈತಿ ಅವ್ರಿಗೆ ಅಂತರ್ಜಿಲ್ಲಾ ವರ್ಗಾವಣೆ ತುಂಬಾ ಅವಶ್ಯಕತೆ ಇರ್ತೈತಿ। ಕಾರಣ ಈ ನಮ್ಮ ಬೇಡಿಕೆಗಳನ್ನು ನಾವು ಬೇಡಿಕೆಗಳ ಮುಷ್ಕರದ ಮೂಲಕ ಎಲ್ಲ ನಾವು ಸರ್ಕಾರಕ್ಕೆ ತಿಳಿಪಡಿಸಿರ್ತೇವೆ। ಆದಷ್ಟು ಬೇಗನೆ ಏನೈತಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೇನೆ। ನಮ್ಮ ಆಡಳಿತ ಅಧಿಕಾರಿಗಳ ಸಂಘ ತಾಲೂಕು ಘಟಕ ಹುಬ್ಬಳ್ಳಿ ನಾವು ಈ ಒಂದು 2ನೇ ಹಂತದ ಇವತ್ತಿಗೆ 6ನೇ ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ। ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಈ ಒಂದು ಸರ್ಕಾರ ಮಟ್ಟದಲ್ಲಿ ನಮಗೆ ಕೆಲಸ ಮಾಡಲು ಯಾವುದೇ ರೀತಿಯ ಸಹಕಾರ ಇಲ್ಲದಂತೆ ಇವರು ನಮಗೆ ವರ್ತಿಸುತ್ತಿದ್ದಾರೆ। ಆದ ಕಾರಣ ನಾವು ಬೇಡಿಕೊಳ್ಳುವುದೇನೆಂತಂದ್ರೆ, ನಮಗೆ ಕೆಲಸ ಮಾಡಲು ಒಂದು ಒಳ್ಳೆಯ ವಾತಾವರಣವನ್ನು ಒದಗಿಸಿಕೊಟ್ಟಲ್ಲಿ ನಾವು ಸಾರ್ವಜನಿಕರಿಗೆ ಇನ್ನೂ ಅತ್ಯುತ್ತಮವಾದ ಒಂದು ಸೇವೆಯನ್ನು ನೀಡಲು ಆಭಾರಿಯಾಗಿರ್ತೇವೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇನೆ। जैसा कि आप जानते हैं, आज हमारा 6वां दिन है स्ट्राइक का, और इससे पहले हम 4 महीने पहले इसे तरह स्ट्राइक किए थे। अभी हमारा दूसरे अंत का स्ट्राइक है। हमारे गवर्नमेंट से यही अपील है कि हमारे जो बेसिक नीड्स है, जैसे कि कंप्यूटर, टेबल, कुर्सी और ऑफिस एक अच्छी तरह से रहना चाहिए। और जो 21 ऐप्स अभी जो चलते हैं हमारे, इसमें जो 21 ऐप्स हैं, ये ऐप के अंदर भी हम काम कर रहे हैं। तो एक ऐप के लिए हमको अच्छा डेटा और एक मोबाइल, तो एक कंप्यूटर चाहिए।
और बाकी जो अंतर्जला वर्गावने और कुछ हमारी बेड़के जैसे हमारे तालुका अध्यक्ष बोले हैं, इसी तरह से वो हमारी के जो बेड़के हैं वो पूरा करने के लिए हम सरकार से मनवी करते हैं। और जो भी हमारे जो काम का जो प्रेशर आ रहा है वो प्रेशर कम करने के लिए हम सरकार से मनवी करते हैं। जाकिर अहमद वर्दो बात करने का, ये जो तहसीलदार ऑफिस में जो तलाटी जो स्ट्राइक को बैठे बाहर है, इनका जल्द से जल्द इनका जो भी प्रॉब्लम है कंप्यूटर होंगे जो भी इनको काम करने को आसानी वो कर को दे तो अच्छा है। या क्या है, हमें आ रहे हमारे काम की वजह से वापस जा रहे हैं, इन स्ट्राइक बैठे हैं। मांगनी है वो मांगनी अगर तुम्हें पूरी करे तो पब्लिक को आसान होता। पब्लिक आसानी वैसे मांगनी कर रहे हैं, इनकी क्या गलत राय नहीं है। क्या है, तुम्हें जरा उनका जल्दी से जल्दी विचार कर को उनका आसान करो उनका असर। नाम नूर अहमद मुल्ला है। जो तलाटी अभी ऑफिस के सामने जो स्ट्राइक कर रहे हैं, उनके जायज मांग है ताकि उनको कंप्यूटर अगर जल्दी से जल्दी उनको प्रोवाइड करे, कंप्यूटर और रूम है, और जो भी उनके जो मांग है वो जायज है, बहुत दिन से कर रहे हैं। इससे 4 महीने के पहले भी लोग करे थे, तब उनको कर को जीतू कर बोले थे, आज तक वो फैसिलिटी नहीं करे। अगर उनको काम अगर तुम्हें जल्दी से जल्दी कर दे तो उन्होंने हमारा काम जल्दी कर रहे हैं। हमें ऑफिस वहां पर फिर जा रहे, उन्होंने स्ट्राइक में बैठे। ऐसा हमने भी बहुत तकलीफ हो रही है, उनकी तकलीफ दूर करे तो हमारी पब्लिक की भी तकलीफ दूर हो सरकार होता। ये बात उनकी जो मांग है जल्दी से जल्दी मैं रिक्वेस्ट करता हूँ गवर्नमेंट से कि उनकी मांग जल्दी से जल्दी पूरी करें। ಹುಬ್ಳಿ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿ ತಹಶೀಲ್ದಾರ್ ಆಫೀಸಿನ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಟ್ರೈಕ್ ಮುಷ್ಕರ ಕೂತಾರ. ಅವ್ರು ಕುಂತು 1 ವಾರ 10 ದಿನ ಆಗ್ಲಿಕ್ಕೆ ಬಂತು. ಇಲ್ಲಿ ಅದರ್ಲಿಂದ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಅವರು ಅದು ಕಾಸ್ಟ್ ಆಗಲಿ, ಇನ್ಕಮ್ ಆಗಲಿ, ಪೆನ್ಷನ್ ಆಗಲಿ, ಉತ್ತಾರ ಸೆಕ್ಷನ್ ಎಲ್ಲಾ ಸೆಕ್ಷನ್ ಕೆಲಸ ಇಂಪಾರ್ಟೆಂಟ್ ಅವ್ರದ್ದು ಗ್ರಾಮ ಲೆಕ್ಕಾಧಿಕಾರಿಗಳದ್ದು. ಅವರು ಪಾಸ್ ಮಾಡಿದ್ರೆ ಮನೆಗೆ ಹೋಗಿ ಸರ್ವೆ ಮಾಡಿ ಬರ್ಬೇಕು, ಮನೆಗೆ ಹೋಗಿ ಅಲ್ಲೇ ಸರ್ವೆ ಮಾಡಿ ಅವ್ರಿಗೆಲ್ಲ ಅಪ್ರೋಚ್ ಮಾಡ್ಬೇಕು. ಅವ್ರಿಗೂ ಕೆಲ್ಸಾನು ಬಾಳ ಐತಿ, ಬಟ್ ಅದರ್ಲಿಂದಾನು ತೊಂದ್ರೆನೂ ಆಗಾಕತೈತಿ ಪಬ್ಲಿಕ್ಕಿಗೆ. ಯಾಕಂದ್ರೆ ಇವ್ರು ಮುಷ್ಕರ ಕೂತ್ರ ಯಾವ್ದು ತಹಶೀಲ್ದಾರ್ ಆಫೀಸಿನ ಕೆಲಸ ಯಾವ್ದು ಆಗೋದಿಲ್ಲ. ಅದಕ್ಕೆ ಅವು ಎಷ್ಟು ದಿನ ಅಂತ ನೋಡ್ತಾರ, 1 ದಿನ 2 ದಿನ 10 ದಿನ ಕೂತಾರ. ಅದರ್ಲಿಂದ ಸಾರ್ವಜನಿಕರಿಗೆ ತೊಂದ್ರೆ ಆಗೈತಿ. ಅವ್ರದ್ದು ಏನ ಬೇಡಿಕೆ ಐತಲ್ಲ ಅದನ್ನ ಆದಷ್ಟು ಬೇಗ ಈಡೇರ್ಸ್ರಿ. ಅವರು ಮುಷ್ಕರದಿಂದ ಸರಿಲಿ, ಮತ್ತೆ ಇವ ಸಾರ್ವಜನಿಕರಿಗೆ ತೊಂದರೆ ಆಗೋದು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ದಾರಿ ಆಗ್ತೈತಿ. ಸಾರ್ವಜನಿಕರಿಗೆ ಇದು ತಹಶೀಲ್ದಾರ್ ಆಫೀಸ್ನಾಗಿಂದ ಕೆಲಸ ಇಂಪಾರ್ಟೆಂಟ್ ಇರ್ತೈತಿ. ಅಪ್ಲಿಕೇಶನ್ ಕೊಟ್ಟು ತಿಂಗಳಾನ್ಗಟ್ಲೆ ಓಡಾಡೋದು ಬೇಡ. ಅಂತದ್ರಲ್ಲಿ ಈಗ ಅವ್ರು ಎಷ್ಟು ಮುಷ್ಕರ ಕೂತಾರ, ಅವ್ರ ಬೇಡಿಕೆ ಏನೈತಿ ಅದನ್ನ ಈಡೇರ್ಸ್ರಿ. ಆಮೇಲೆ ಇದು ಸಾರ್ವಜನಿಕರಿಗೆ ಒಳ್ಳೇದಾಗ್ತೈತಿ. ಹೆಂಗಂದ್ರೆ ಅವ್ರ ಡ್ಯೂಟಿಗೆ ಜಾಯಿನ್ ಆತಂದ್ರ, ಮುಷ್ಕರ ಬಿಟ್ಟು ಡ್ಯೂಟಿಗೆ ಜಾಯಿನ್ ಆದ್ರೆ ಮತ್ತೆ ನಮ್ಮಂತ ಎಲ್ಲಾ ಸಾರ್ವಜನಿಕರಿಗೆ ಕೆಲಸ ಆಗ್ತಾವ. ಇದರ್ಲಿಂದ ತೊಂದ್ರೆ ಬಾಳ ಆಗೈತಿ ಸಾರ್ವಜನಿಕರಿಗೆ. ಅವ್ರು ಆದಷ್ಟು ಮುಷ್ಕರ ಬಿಡ್ಲಿ, ಅವ್ರದ್ದು ಬೇಡಿಕೆ ಈಡೇರ್ಸ್ರಿ. ಆದಷ್ಟು ತಹಶೀಲ್ದಾರ್ ಆಫೀಸಿನ ಸಿಬ್ಬಂದಿಗಳು ಕೆಲ್ಸಕ್ಕೆ ಜಾಯಿನ್ ಆಗ್ಲಿ. ಇದರ್ಲಿಂದ ಸಾರ್ವಜನಿಕರಿಗೆ ಒಂದು ಯಾವ್ದೇ ಆಗ್ಲಿ ಅವ್ರಿಗೆ ಕೆಲಸ ಅಂತೂ ಒತ್ತಡ ಐತಿ, ಅವ್ರ ಕೆಲಸ ಒತ್ತಡ ಐತಿ. ಅವ್ರು ಮನಿಗೆ ಹೋಗಿ ಜವಾಬ್ದಾರಿಯಿಂದ ಮಾಡ್ಕೊಂಡ್ ಬರ್ಬೇಕು. ಆಮೇಲೆ ಸರ್ವೆ ಮಾಡ್ಬೇಕು, ಕರಿಬೇಕು, ಅದೆಲ್ಲ ರೆಸ್ಪಾನ್ಸ್ ಕೆಲಸ ಐತೆ ಅವ್ರದ್ದು, ಇಲ್ಲ ಅಂತಲ್ಲ. ಅದನ್ನೆಲ್ಲ ಅವ್ರು ಏನ್ ಮಾಡ್ತಾರ, ಪಾಪ ಅದ್ರ ಬೇಡಿಕೆ ಇಟ್ಟಾರ, ಅವ್ರ ವೇತನ ಸರಿ ಮಾಡ್ರಿ. ಆದಷ್ಟು ಬೇಗ ಅವ್ರ ಮುಷ್ಕರದಿಂದ ದೂರ ಆಗ್ಲಿ. ಸಾರ್ವಜನಿಕರಿಗೆ ನಮಗೂ ಎಲ್ಲರಿಗೂ ಒಳ್ಳೇದಾಗ್ತೈತಿ ಅವ್ರು ಸರಿದ್ರೆ. ಯಾಕಂದ್ರೆ ಕೆಲಸ ಎಲ್ಲ ಪೆಂಡಿಂಗ್ ಇದಾವ. ಆದಷ್ಟು ಡ್ಯೂಟಿಗೆ ಜಾಯಿನ್ ಆಗ್ಲಿ ಸಿಬ್ಬಂದಿಗಳು. ಇಷ್ಟ ಹೇಳಿ ನಾನು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ತೀವ್ರಿ. ಸಾರ್ವಜನಿಕರಿಂದ ನಾವು ರಿಕ್ವೆಸ್ಟ್ ಮಾಡ್ಲಿಕ್ಕೆ ತಯಾರಿದ್ದೀವಿ ಗೌರ್ಮೆಂಟಿಗೆ. ಯಾಕಂದ್ರೆ ನಮಗೆ ಸಾರ್ವಜನಿಕ ಕೆಲಸ ಆಗ್ಬೇಕಲ್ಲ, ಮೇನ್ ಕೆಲಸ ಆಗ್ಬೇಕು. ನಾವು ಯಾವ್ದಕ್ಕೊಂದು ಸಾರ್ವಜನಿಕ ಪರದಾಡೋದಾಗೈತಿ. ಈಗ ಅವ್ರ ಕೂತಾಗಿಂದ ತೊಂದ್ರೆ ಬಾಳ ಆಗೈತಿ. ಯಾವ್ದು ಸೈನ್ ಆಗ್ತಾ ಇಲ್ಲ, ಯಾವ್ದು ಜಾರಿಗೆ ಆಗ್ತಾ ಇಲ್ಲ ಪೇಪರ್ಗಳು. ಹಿಂಗಾಗಿ ಬಾಳ ತೊಂದ್ರೆ ಆಗೈತಿ. ಆದಷ್ಟು ಅವ್ರ ಮುಷ್ಕರದಿಂದ ಸರಿಯಲಿ, ಅವ್ರ ಬೇಡಿಕೆನು ಗೌರ್ಮೆಂಟ್ ಈಡೇರಿಸ್ಲಿ, ನಮ್ ಕೆಲ್ಸಾನು ಆಗ್ಲಿ. ಸಾರ್ವಜನಿಕರದ್ದು ಅಪ್ಲಿಕೇಶನ್ ಕೊಟ್ಟಿರ್ತೀವಲ್ಲ, ಅದು ನಮಗೂ ತ್ರಾಸ ಆಗ್ತೈತಿ. ಅದು ಆದಷ್ಟು ಬೇಗ ಪಾಸ್ ಆಗ್ಲಿ, ಅವರು ಡ್ಯೂಟಿಗೆ ಜಾಯಿನ್ ಆಗ್ಲಿ. ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ, ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು, ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಬರಲಿ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನಮ್ಮ ನ್ಯಾಯಯುತವಾದ ಬೇಡಿಕೆಗಳು, ನಮ್ಮ ನ್ಯಾಯಯುತವಾದ ಬೇಡಿಕೆಗಳು
ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಬೇಕೇ ಬೇಕು ಬೇಕೇ ಬೇಕು ಗ್ರಾಮ ಆಡಳಿತಾಧಿಕಾರಿ ಸಂಘಕ್ಕೆ ಗ್ರಾಮ ಆಡಳಿತಾಧಿಕಾರಿ संघಕ್ಕೆ अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।